ಅಪ್ಪ, ಏನಮ್ಮ? ನಾನು ಈ ಥರ ಸಡನ್ ಆಗಿ ಪೂಜೆ ಅಂತ ಅನ್ನೋದು ನಿಮ್ಗೇನಾದರೂ ಕಷ್ಟ ಆಯ್ತಾ? ಬೇರೆ ಏನಾದರೂ ಕೆಲಸ ಆಯ್ತಾ? ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಏನಾದರೂ ಇತ್ತಾ ಅಂತ. ಏನಾದರೂ ಇರಲಿ ಅಪ್ಪ, ಇವತ್ತು ಒಂದಿನದ ಮಟ್ಟಿಗೆ ಎಲ್ಲಾನು ಪಕ್ಕಕ್ಕಿಡಿ. ಕೆಲ್ಸಕ್ಕಿಂತ ಜೀವ ಮುಖ್ಯ ಅಲ್ವಾ? ನೀವು ಚೆನ್ನಾಗಿರ್ಬೇಕು. ನಿಮ್ಗೇನಾದರೂ ಆದ್ರೆ ನನ್ನ ಗತಿ? ಹಾಗೆಲ್ಲ ಏನೂ ಆಗಲ್ಲಮ್ಮ, ನಾನು ಹುಷಾರಾಗಿರ್ತೀನಿ, ನೀ ಹೆದರ್ಕೊಂಬೇಡ. ಸಾವು ಕಣ್ಮುಂದೆನೆ ನಿಂತಿದ್ರೆ ಏನು ಹುಷಾರಾಗಿದ್ರೆ ಏನು? ರೀ, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಅಯ್ಯೋ ಯಾಕಮ್ಮ? ನಾನು ಆಲ್ರೆಡಿ ಸ್ಲಾಟ್ ಬುಕ್ ಮಾಡಿ ಪೇಮೆಂಟ್ ಕೂಡ ಮಾಡಿದ್ದೀನಿ, ಯಾಕಾಗಲ್ಲ? ಅದೇ ಕಣೆ, ಮಿನಿಸ್ಟ್ರು ನಾರಾಯಣ ಅವ್ರು ಇದಾರಲ್ಲ, ಅವ್ರ ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇದೆ. ನಮ್ಮನ್ನು ಕರೆದಿದ್ರಲ್ಲ, ನಂಗೆ ಮರ್ತೇ ಹೋಗಿತ್ತು. ನಾವು ಬರ್ತೀವಿ ಅಂದ್ಬಿಟ್ಟಿದ್ವಿ. ಇವಾಗ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಕಣೆ. ಹೌದಲ್ವಾ, ನಾನು ಮರ್ತೇ ಹೋಗಿದ್ದೆ. ಏನೋ ಮರಿತಿದ್ದೀನಿ ಅನ್ಕೊಂಡೆ. ಅವರು ನನಗೆ ತುಂಬ ಕ್ಲೋಸು, ನಾವು ಹೋಗಲೇಬೇಕು ಆರ್ತಿ. ಶ್ವೇತಾ, ಪೂಜೆ ಮುಂದಿನ ಡೇಟಲ್ಲಿ ಬುಕ್ ಮಾಡೋಣ ಕಣೆ, ಇವತ್ತಾಗಲ್ಲ, ಬೇಡ. ಪ್ಲೀಸ್ ಅಪ್ಪ, ಪ್ಲೀಸ್ ಮಾ, ಇಂಥ ವಿಷಯಕ್ಕೆಲ್ಲ ನೀವು ಪೂಜೆನ ಪೋಸ್ಟ್ಪೋನ್ ಮಾಡೋದು ಸರಿಯಲ್ಲ. ನನಗೆ ಅಪ್ಪ ಜೀವ ಮುಂದೆ ಯಾವ ಮಿನಿಸ್ಟ್ರು ಫಂಕ್ಷನು ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಹೌದು ರೀ, ಇವಳು ಹೇಳ್ತಾ ಇರೋದು ಸರಿ. ನನಗೂ ನಿಮ್ಮ ಜೀವಕ್ಕಿಂತ ಯಾವುದು ಹೆಚ್ಚಿಗೆ ಅಲ್ಲ. ಆದರೆ ಫಂಕ್ಷನ್ನು ಒಂದು ಕೆಲಸ ಮಾಡೋಣ, ನಾವಿಬ್ರು ಪೂಜೆ ಕೂತ್ಕೊಳ್ಳೋಣ. ಮಿನಿಸ್ಟ್ರ್ ಮನೆಗೆ ಭಾರ್ಗವಿ ಹೋಗ್ಬಿಟ್ಟು ಬರಲಿ. ನಾನು ಹೋದ್ರೇನೋ ಅವಳು ಹೋದ್ರೇನೋ, ಮನೆಯಿಂದ ಯಾರಾದರೂ ಒಬ್ರು ಹೋಗ್ಬಿಟ್ಟು ಬಂದ್ರೆ ಆಯ್ತು, ಅವಳೇ ಹೋಗ್ಲಿ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸು ನಿನಗೆ ಹೇಳ್ಬೇಕು ಪಾಪು, ನನ್ನ ಬಗ್ಗೆ ಇಷ್ಟೊಂದು ಕೇರ್ ತೋರಿಸ್ತಿದೆಯಲ್ಲ, ನನಗೆ ಮನಸ್ಸು ತುಂಬ್ಕೊಂಡ್ಬಂದಿದೆ. ಥ್ಯಾಂಕ್ ಯು. ಮಗಳಾಗಿ ಇದು ನನ್ನ ಕರ್ತವ್ಯ ಅಪ್ಪ. ಇಷ್ಟು ದಿನ ಒಂದು ನಾನು ಏನೂ ಮಾಡಲ್ಲ, ಅಟ್ಲೀಸ್ಟ್ ಇನ್ಮೇಲಾದರೂ ಮಾಡ್ತೀನಿ. ನಾನು ಒಂದೊಂದಾಗಿ ಬಾಯಿ ಬಿಡಿಸೋಣ ಅಂತ ಪ್ಲ್ಯಾನ್ ಮಾಡಿ ಕೊನೆವರೆಗೂ ವಿಷಯ ಕೇಳಿದೆ, ಕೊನೆಗೆ ಇಟ್ಕೊಂಡೆ. ಕೊನೆಗೆ ಆಸಾಮಿ ಅಲ್ವೋ, ನನ್ನ ಐಡಿಯಾ ಫ್ಲಾಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಈಗೇಗಾಯಿತು ನೋಡು. ನೀನು ಬಿಡಬೇಡ, ಇನ್ನೊಂದು ಸತಿ ಟ್ರೈ ಮಾಡು. ಈ ಸತಿ ಸ್ವಲ್ಪ ಕುಡಿಸು, ಬೇಕಾದ್ರೆ ನಾನು ಬರ್ತೀನಿ. ಅಪ್ಪ ಸುಮ್ಮನೆ ಇರ್ತೀಯಾ? ಒಂದ್ಸತಿ ರಾಜಣ್ಣಂಗೆ ಕುಡ್ಸೆ ನನಗೆ ನನ್ನ ಮೇಲೆ ಗಿಲ್ಟ್ ಕಾಡ್ತಿದೆ, ಮತ್ತೆ ಇನ್ನೊಂದ್ಸಲ ಅಂತ. ಏನಾಗಲ್ವೋ ಅಪ್ಪ, ಏನಾಗೋದೂ ಬೇಡಪ್ಪ. ರಾಜಣ್ಣನೇ ಕಾಲ್ ಮಾಡ್ತಿದ್ದಾರೆ. ಹಲೋ ರಾಜಣ್ಣ. ಭೂಪತಿ ಬ್ಯುಸಿ ಇದೆಯಾ? ಇಲ್ಲ, ಹೇಳಿ ರಾಜಣ್ಣ. ನೆನ್ನೆ ನಾವು ಬಾರ್ ಹೋದ್ವಲ್ಲ, ಅಲ್ಲಿ ಏನಾಯಿತು, ನಾವೇನು ಮಾಡಿದ್ವಿ ಒಂದು ನೆನಪಾಗ್ತಾ ಇಲ್ಲ ಭೂಪತಿ. ನೆನಪಾಗೋದು ಬೇಡ ಬಿಡಿ ರಾಜಣ್ಣ. ಹೇ ಹಾಗಲ್ವೋ, ನಾನು ಬಂದೆ, ನಾನು ಕೂತೆ, ನಾನು ಕುಡ್ದೆ, ಆಮೇಲೆ ಖಾಲಿ ಶೂನ್ಯ, ಏನು ಗೊತ್ತಾಗ್ತಾಯಿಲ್ಲ. ಅಂಥದ್ದೇನಾಯಿತು? ಕುಡಿದ್ಮೇಲೆ ಏನಾಗುತ್ತೆ ರಾಜಣ್ಣ, ತಲೆ ಟೈಟ್ ಆಗುತ್ತೆ. ತಲೆ ಟೈಟ್ ಆದರೆ ನಾಲ್ಗೆ ಲೂಸ್ ಆಗುತ್ತೆ, ಆಮೇಲೆ ಇನ್ನೇನು. ಅಯ್ಯೋಯ್ಯೋ, ತುಂಬ ಮಾತಾಡ್ನ ಭೂಪತಿ. ಹಾಂ, ಮಾತಾಡಿದ್ರಿ, ನನಗೆ ಬೇಕಾಗಿದ್ದನ್ನು ಬಿಟ್ಟು. ಏನಾಗಂದ್ರೆ? ಏನಿಲ್ಲ ಬಿಡಿ, ನೆನ್ನೆ ಒಂದು ಸ್ವಲ್ಪ ಟೈಟ್ ಆಗಿದ್ರಿ, ಅದಕ್ಕೆ ನಾನೇ ನಿಮ್ಮನ್ನು
ಮನೇಲಿ ಬಿಟ್ಟು ಬಂದೆ. ಇವಾಗ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಲ್ವಾ? ಎಲ್ಲ ಇಳೀತಲ್ವಾ? ಸ್ವಲ್ಪ ತಲೆ ದಿಮ್ ಅಂತಿದೆ, ಆದರೂ ಓಕೆ. ಸರಿ ರಾಜಣ್ಣ, ಇಡ್ತೀನಿ. ಇನ್ನೊಂದ್ಸಲ ಸಿಗೋಣ. ಒಂದು ನಿಮಿಷ. ನಿನ್ನೆ ನೀನು ನನ್ನ ಹತ್ರ ಏನೋ ಮಾತಾಡ್ಬೇಕಂತಿದ್ದೆ, ನಾನು ಬೇರೆ ಟೈಟ್ ಆಗಿಬಿಟ್ಟಿದ್ದೆ. ಇವಾಗ ಕೇಳು, ಏನು ವಿಷಯ? ವಿಷಯ ಇದ್ದೇ ಕರೆದಿದ್ದು ರಾಜಣ್ಣ. ನಾನು ಏನೇ ಕೇಳಿದ್ರು ಈಗ ಹೇಳ್ತೀರಾ? ನಿನ್ನ ಹತ್ರ ಏನು ಮುಚ್ಚುಮರೆ ಭೂಪತಿ, ಅದೇನು ಕೇಳು. ಸರಿ ರಾಜಣ್ಣ, ಡೈರೆಕ್ಟಾಗಿ ಪ್ರಶ್ನೆ ಕೇಳ್ತೀನಿ. ನೀವು ಅದು ಇದು ಅಂತ ಹೇಳ್ದೆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಕೊಡ್ತೀರಾ ಅಲ್ವಾ? ನಕ್ಷತ್ರ ಯಾವುದೋ ಹುಡುಗನ್ನ ಪ್ರೀತಿಸ್ತೀಯಳಲ್ವಾ? ಆ ಹುಡುಗ ಯಾರು? ಅವನ ಹೆಸರೇನು? ಇರು ಭೂಪತಿ, ಒಂದು 10 ನಿಮಿಷ ಬಿಟ್ಟು ನಾನೇ ಕಾಲ್ ಮಾಡ್ತೀನಿ. ಅಲ್ಲಿ ಯಾರಿಗೋ ಪರೋಟ ಮಾಡ್ಬೇಕಂತೆ. 1 ನಿಮಿಷ. ಹಲೋ ಹಲೋ. ಭೂಪತಿ, ಏನಂತೆ? ಇನ್ನೇನು, ಬಾಯೇ ಬಿಟ್ಟಿಲ್ಲ. ಕೇಳಿದ ತಕ್ಷಣ ಸಡನ್ ಆಗಿ ಶಾಕ್ ಆಗಿ ಫೋನೇ ಕಟ್ ಮಾಡ್ಬಿಟ್ರು. ಏನೋ ಇದು ಮಿಸ್ಟ್ರಿ. ಅಲ್ಲ, ಒಂದು ಹುಡುಗನ ಹೆಸರಕ್ಕೂ ಇಷ್ಟೊಂದು ಹೆದರ್ಬೇಕಾ? ಸಮಥಿಂಗ್ ಇಸ್ ರಾಂಗ್. ಆ ಹುಡುಗ ಯಾರು ಅಂತ ನಿನಗೆ ಗೊತ್ತಾದ್ರೆ ಏನಾಗುತ್ತೆ? ಅಲ್ಲ, ಇಷ್ಟೊಂದು ಮುಚ್ಚುಮರೆ ಯಾಕೆ ಮಾಡಬೇಕು? ಎಲ್ಲ ವಿಷಯನೂ ನಿನ್ನ ಹತ್ರ ಹೇಳ್ಕೊಳೋ ನಕ್ಷತ್ರ ಇದನ್ ಮಾತ್ರ ಯಾಕೆ ಇಷ್ಟು ಕುಟ್ ಮಾಡ್ತಾ ಇದ್ದಾಳೆ ಅಲ್ವಾ? ಯಾಕಿರ್ಬೋದು? ನನಗೂ ಈಗ ಅನುಮಾನ ಜಾಸ್ತಿನೇ ಆಗ. ನಕ್ಷತ್ರ ಪ್ರೀತಿಸ್ತಿರೋ ಹುಡುಗ ಯಾರು ಅಂತ ಹೇಳ್ತಿಲ್ಲ ಅಂದ್ರೆ ಇದರಲ್ಲಿ ಏನೋ ಇದೆ. ಯಾರಿರ್ಬೋದು? ಯಾರು? ಹೇಗೆ ಕಂಡಿಡಿಯೋದು? ಹಲೋ, ಹೊರಟಿದ್ದಾರೆ. ಯಾವ ರೂಟು? ಮೈಸೂರು ರೋಡ್, ಗಣೇಶ ಟೆಂಪಲ್. ಪೂಜೆಗಂತ ಕಳ್ಸಿದ್ದೀನಿ. ಪೂಜೆ ಚೆನ್ನಾಗಾಗಬೇಕು. ಡೋಂಟ್ ವರಿ, ಹುಡುಗರು ಎಲ್ಲರೂ ರೆಡಿ ಇದ್ದಾರೆ. ನಿನ್ನ ಪ್ಲ್ಯಾನ್ ಏನು ಅಂತ ಹೇಳು. ಎಲ್ಲಿ, ಹೇಗೆ? ಪ್ಲಾನ್ ರೆಡಿ ಇದೆ. ಏಯ್, ಇವೆಲ್ಲ ನೆಕ್ಸ್ಟ್ ಲೆವೆಲ್ಲು. ಸಿಕ್ಕಾಪಟ್ಟೆ ರಿಸ್ಕ್ ಇದೆ. ನೀನು ಬೇರೆ ಏನಾದರೂ ಹೇಳು. ಹೇಳ್ದಷ್ಟು ಮಾಡು, ಇದೇ ಬೆಸ್ಟ್. ಅಲ್ಲ ಶ್ವೇತಾ, ಯಾರಿಗೂ ಡೌಟ್ ಬರಲ್ಲ ಅಂತೀಯಾ? ನಾನು ಹೇಳ್ದಾಗ ಮಾಡಿದ್ರೆ ಖಂಡಿತ ಡೌಟ್ ಬರಲ್ಲ. ಅಲ್ಲ ಶ್ವೇತಾ, ನಿಮ್ಮಪ್ಪನ ಜೊತೆ ನಿಮ್ಮಮ್ಮನೂ ಇರ್ತಾರಲ್ವಾ? ಒಂದೇ ಕಲ್ಲಲ್ಲಿ 2 ಹಕ್ಕಿ. ಹೋಗ್ಲಿ ಬಿಡು, ನೀನು ಹೊಡಿ. ನನಗೆ ನನ್ನವರು ಅಂತ ಯಾರೂ ಇಲ್ಲ. ನನಗೆ ಯಾರೂ ಬೇಕಾಗೂ ಇಲ್ಲ. ನನಗೆ ನಾ ಹೆಂಗಸನ್ನ ಮೇಲ್ ಕಳ್ಸೋ ಪ್ಲಾನ್ ಇರಲಿಲ್ಲ. ಹೋಗ್ಲಿ ಬಿಡು, ಗಂಡ ಹೋದ್ಮೇಲೆ ಒಬ್ಳೆ ಹೆಂಗಸು ಏನ್ ಮಾಡ್ತಾಳೆ? ಸಾವಲ್ಲೂ ಒಂದಾದ ದಂಪತಿ ಅಂತ ನಾಳೆ ದೊಡ್ಡದಾಗಿ ಹೆಡ್ಲೈನ್ಸ್ ಬರಲಿ. ನೀನು ನಾನು ಹೇಳ್ದಷ್ಟು ಮಾಡು, ಹೊರಡು. ಅದಕ್ಕೆ ಇಷ್ಟು ಸಾಕಲ್ವಾ? ಚೆನ್ನಾಗಿದೆ. ಸ್ವಲ್ಪ ಸರ ಓಲೆ ಗ್ರ್ಯಾಂಡ್ ಆಗಿರೋದು ಹಾಕೋ. ನನ್ನ ಹತ್ರ ಒಂದು ಸೆಟ್ ಇದೆ, ತಂದ್ಕೊಡ್ಲಾ? ಅಯ್ಯೋ ಬೇಡ ಅದಕ್ಕೆ, ಹೀಗೆ ಹೋಗಿ ಹೀಗೆ ಬರೋದಕ್ಕೆ ಗ್ರ್ಯಾಂಡ್ ಸೆಟ್ ಎಲ್ಲ ಯಾಕೆ ಹೇಳಿ. ಆ್ಯಕ್ಚುಲಿ ನನಗೆ ಹೋಗೋಕ್ಕೆ ಮನಸ್ಸಿಲ್ಲ. ಅಣ್ಣ ಹೇಳ್ದ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ಆಂಟಿ, ನೀವು ಇವ್ರ ಜೊತೆ ಮಿನಿಸ್ಟರ್ ಮನೆಗೆ ಹೋಗ್ತಿದ್ದೀರಾ? ಇವ್ರ ಜೊತೆ ಅಲ್ಲ, ನಾನು ಒಬ್ಳೇ ಹೋಗ್ತಾ ಇದ್ದೀನಿ. ಮತ್ತಿವರು? ಅಂಕಲ್, ನೀವು ಯಾವ ಕಡೆ? ಏನು ಹೀಗೆ ಕೇಳ್ತಿದ್ಯಾ? ದೇವಸ್ಥಾನಕ್ಕೆ. ಆಗ್ಲೇ ಪಾಪು ಹೇಳಿದ್ಲಲ್ಲ. ಮತ್ತೆ ಫಂಕ್ಷನ್ ಇದೆ, ಹೋಗಕ್ಕಾಗಲ್ಲ ಅಂದ್ರು ಆಂಟಿ. ಫಂಕ್ಷನ್ಗೆ ಭಾರ್ಗವಿ ಹೋಗ್ತಾ ಇದ್ದಾಳೆ, ನಾವಿಬ್ರು ಪೂಜೆಗೆ ಹೋಗ್ತಾ ಇದೀವಿ.
ಆ್ಯಕ್ಚುಲಿ ಶ್ವೇತಾ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾಳೆ, ಕ್ಯಾನ್ಸಲ್ ಮಾಡೋದು ಬೇಡ ಅಂತ. ಇಲ್ಲ, ಇಷ್ಟು ಬಲವಂತವಾಗಿ ಇಷ್ಟು ಅವಸರದಲ್ಲಿ ಎಲ್ಗೋ ಕಳಿಸ್ತಿದ್ದಾಳೆ ಅಂದರೆ ಖಂಡಿತ ಇದರಿಂದ ಏನೋ ಕೆಟ್ಟ ಉದ್ದೇಶ ಇರುತ್ತೆ. ಇಲ್ಲಾಂದರೆ ದಿಢೀರಂತ ಇಷ್ಟು ಪ್ರೀತಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನಕ್ಷತ್ರ, ಏನು ಯೋಚನೆ ಮಾಡ್ತಿದ್ಯಾ? ಅದು ಅಂಕಲ್, ಪೂಜೆ ಅಂದರೆ ಸಮಾಧಾನವಾಗಿ ಆರಾಮಾಗಿ ಮಾಡಿ ಮುಗಿಸ್ಕೊಂಬರ್ಬೇಕು. ಹೀಗೆ ಗಡಿ ಬಿಡಿಲೋದ್ರೆ ಏನು ಚೆನ್ನಾಗಿರುತ್ತೆ? ಗಡಿಬಿಡಿ ಏನಿಲ್ಲ, ಹೇಗೂ ಫ್ರೀ ಇದೀವಲ್ಲ. ಆದರೂ ಅಂಕಲ್, ನಾವೆಲ್ಲ ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಮುಂದಿನ ವಾರನೂ ಒಳ್ಳೆ ದಿನ ಇದೆಯಂತಲ್ವಾ? ಮತ್ತೇನು ಅರ್ಜೆಂಟು? ಆಗ ಮಾಡಿಸೋಣ, ಏನಂತೀರಾ? ಇಲ್ಲ ಪುಟ, ಪಾಪು ಅಷ್ಟು ಆಸೆ ಪಟ್ಟು ಕಳಿಸ್ತೀಯಾಳೆ, ನಾವು ಹೋಗದಿದ್ರೆ ಹೇಗೆ? ನನಗೂ ಅದೇ ಭಯ ಆಗ್ತಿರೋದಪ್ಪ. ಅವಳು ಕಳಿಸಿರೋದೇ ನನಗೆ ಭಯ. ಸರಿ, ಹಾಗಾದ್ರೆ ಒಂದು 10 ನಿಮಿಷ ಇರಿ, ನಾನು ಬಟ್ಟೆ ಬದಲಾಯಿಸ್ಕೊಂಬರ್ತೀನಿ, ಒಟ್ಟಿಗೆ ಹೋಗೋಣ. ಹಾ, ಇನ್ನೂ ನೀವೆಲ್ಲ ಹೊರಟಲ್ವಾ? ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನೀನಾ? ಯಾಕೆ ನಕ್ಷತ್ರ? ಅವ್ರು ಹೋಗಿ ಬರಲಿ ಬಿಡು. ನನಗೂ ಮನೇಲಿ ಏನು ಕೆಲಸ? ಕೂತು ಕೂತು ಬೋರ್ ಆಗುತ್ತೆ, ನಾನು ಹೋಗಿ ಬರ್ತೀನಿ. ಅರೆ, ನಿನಗೆ ಕೆಲಸ ಇಲ್ಲ ಅಂತ ಯಾರು ಅಂದಿದ್ದು? ಆ್ಯಕ್ಚುಲಿ ನಿನ್ನ ಕರೆಯೋಕ್ಕೆ ಅಂತಾನೆ ನಾನು ಕೆಳಗಡೆ ಬಂದಿತ್ತು. ನೀನು ಇಲ್ಲೇ ಇರಬೇಕು, ನನಗೊಂದು ಕೆಲಸ ಇದೆ. ಏನು? ಆಫೀಸಲ್ಲಿ ನಿನ್ನ ಅಗತ್ಯ ಇದೆ ನನಗೆ. ಆಫೀಸಲ್ಲ? ನಾನಾ? ಅಲ್ಲ ಮೇಡಮ್, ಯಾವತ್ತೂ ಇಲ್ದಿರೋದು ಇವತ್ತೇನು? ಇರ್ಲಿ ಬಿಡು ನಕ್ಷತ್ರ, ಅವಳಿಗದೇನು ಬೇಕೋ ಅದೆಲ್ಲ ಮಾಡಿಕೊಡು. ಅದು ಅಲ್ಲದೆ ಶುಭ ಕಾರ್ಯಕ್ಕೆ 3 ಜನ ಹೋಗಬಾರ್ದು, ನಾವಿಬ್ಬರೇ ಹೋಗ್ತೀವಿ. ಹೋಗ್ತೀವಿ ಅಂತ ಯಾಕಂತೀರಿ? ಹೋಗಿ ಬರ್ತೀವಿ ಅನ್ನಿ. ಸರಿ, ಹೋಗ್ಬಿಟ್ಟು ಬರ್ತೀವಿ. ಬಾಯ್ ಮಕ್ಳ. ಬಾಯ್. ಹುಷಾರು, ನಾವು ಬೇಗ ಬರ್ತೀವಿ. ಇನ್ನೆಲ್ಲಿಗೆ ಬೇಗ ಬರೋದು? ಇನ್ನು ಮೆಂಟ್ರಿ ಡೈರೆಕ್ಟ್ ಸ್ಮಶಾನಕ್ಕೆ. ಜೋಡಿ ಚಿತೆ ರೆಡಿ ಮಾಡಿಟ್ಟಿದ್ದೀನಿ, ಹೋಗಿ ಮಲ್ಕೊಂಡ್ರೆ ಆಯ್ತು. ಈ ನಾಟಕ ಎಲ್ಲ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾರಿಗೆ ಹೇಳ್ತಿದ್ಯಾ? ಇಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರಾದ್ರೂ ಕಾಣಿಸಿದಾರಾ? ಇಲ್ಲ ತಾನೆ? ಅಂದ್ಮೇಲೆ ನಿಮ್ಮನ್ನೇ ಕೇಳಿರ್ತೀನಿ. ಏಯ್, ಏನ್ ವಾಯ್ಸ್ ರೈಸ್ ಆಗ್ತದೆ ಅಂತ ಟೈಮ್ ಬಂದಿದೆ, ಅದಕ್ಕೆ ಮಾತಾಡ್ತಿದ್ದೀನಿ. ಪೂಜೆ ನೆಪದಲ್ಲಿ ಅವ್ರನ್ನ ಎಲ್ಲಿ ಕಳ್ಸಿದ್ರಿ? ಏನ್ ನಡೀತಿದೆ ಮತ್ತೆ? ಏಯ್, ಏನೇ ಕೇಳ್ತಿದ್ಯಾ? ಪೂಜೆ ನೆಪ ಅಂದ್ರೇನು? ಅವರು ದೇವಸ್ಥಾನಕ್ಕೆ ಹೋಗಿರೋದು. ಅದು ಸುಳ್ಳು ಅಂತ ನಿಮ್ಗೂ ಗೊತ್ತು, ನನಗೂ ಗೊತ್ತು. ಹೇಳಿ, ಅಂತ ಗಡಿ ಬಿಡಿಲಿ ಅವ್ರನ್ನ ಕಳ್ಸೋ ಅಗತ್ಯನಾದ್ರೂ ಏನಿತ್ತು? ಏನ್ ನೋಡ್ತಿದ್ದೆ ನಿಮ್ ತಲೆಯಲ್ಲಿ? ಏಯ್, ನಮ್ಮಪ್ಪ ನಮ್ಮಮ್ಮ ನನ್ನಿಷ್ಟ. ನಾನು ಎಲ್ ಬೇಕಾದ್ರೂ ಕಳಿಸ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರೇ? ಏಯ್, ಏನೇ ಗುರಾಯಿಸ್ತಿದ್ಯಾ? ನನ್ ಜೊತೆ ಮಾತಾಡ್ಬೇಕಂದ್ರೆ ದೃಷ್ಟಿ ಕೆಳಗಡೆ ಇರ್ಬೇಕು. ನೆಲ ಕಾಲ್ ನೋಡ್ಕೊಂಡು ಮಾತಾಡು. ನೆಲ ನೋಡೋದು, ತಲೆ ಬಗ್ಸೋದು ಅದೆಲ್ಲ ನನಗ್ ಬರಲ್ಲ. ಅದೆಲ್ಲ ಕಳ್ರ ಲಕ್ಷಣ. ಕಳ್ರಷ್ಟೇ ಆಗಿ ಮಾಡೋದು. ನಿಮ್ಗೆ
ಅದು ಚೆನ್ನಾಗಿ ಒಪ್ಪುತ್ತೆ. ಯು ಬ್ಲಡಿ ಏಯ್ ಕಿರ್ಚ್ಬೇಡ. ಕಿರ್ಚಬೇಡ. ನಿನ್ಗಿಂತ ಜೋರಾಗಿ ದನಿ ಎತ್ತಕ್ಕೆ ನನಗೂ ಬರುತ್ತೆ. ಸೈಲೆಂಟ್ ಆಗಿರು. ಏಯ್ ಹೇಳ್ತಿದ್ದೀನಿ ಬೇಡ. ಯಾರ್ ಮುಂದೆ ಮಾತಾಡ್ತಿದ್ದೀನಿ ಅಂತ ನೆನ್ಪಿರ್ಲಿ, ಮರ್ಯಾದೆ ಇರ್ಲಿ. ಹೆತ್ತೋರ್ನೇ ಕೊಲ್ಲೋ ಕೊಟ್ಟಿರೋ ನಿನ್ನಂತ ಕೊಲೆಗಡಿಗೆ ಕೊಡೋ ಮರ್ಯಾದೆ ಕೊಡ್ತಿದ್ರೆ ಇಷ್ಟೊತ್ತಿಗೆ ನೀನ್ ಸೇರ್ಬೇಕಾಗಿರೋ ಜಾಗ ಸೇರ್ತಿದೆ. ಬೇಕಂತ ಮರ್ಯಾದೆ ಕೊಡ್ಲಾ? ಏಯ್ ಏಯ್ ಏನೇ ಮಾತಾಡ್ತಿದ್ಯಾ? ಕೊಲೆನಾ? ಸುಮ್ನೆ ಏನೋ ಮಾತಾಡಬೇಡ. ನಾಟಕ ಮಾಡ್ಬೇಡ. ಮೊನ್ನೆ ಅಂಕಲ್ನ ಕಿಡ್ನಾಪ್ ಮಾಡಿ ಸಾಯಿಸೋ ಕೊಟ್ಟಿದ್ ಸುಳ್ಳ? ಏಯ್ ಏನೇ ಮಾತಾಡ್ತಿದ್ಯಾ? ತಲೆ ಏನಾದ್ರೂ ಕೆಟ್ಟಿದ್ಯಾ? ತಲೆ ಕೆಡಕ್ಕೂ ಮೊದ್ಲೇ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಏನೇ ಧಮ್ಕಿ ಆಗ್ತಿದ್ಯಾ? ಇದೆಲ್ಲ ಚೆನ್ನಾಗಿರಲ್ಲ ನಕ್ಷತ್ರ. ನಾನು ಅದೇ ಹೇಳ್ತಾ ಇದ್ದೀನಿ, ಇದೆಲ್ಲ ಚೆನ್ನಾಗಿರಲ್ಲ. ಸುಮ್ನೆ ವಾದ ಮಾಡ್ದೆ, ಟೈಮ್ ವೇಸ್ಟ್ ಮಾಡ್ದೆ, ನಿಜ ಒಪ್ಕೋ. ಮೊನ್ನೆ ಕೊಲೆ ಪ್ರಯತ್ನ ಮಾಡಕ್ ಹೊರಟಿದ್ದು ನೀನೆ. ಹಾಗಂತ ನೀನ್ ಕಳ್ಸಿ ದುಡ್ಡನ್ನೇ ಬಾಯ್ಬಿಟ್ಟಿದ್ದಾರೆ. ನೋಡೋದು ಯಾರು? ಮಕ್ಕಳು ನಮ್ಮ ಹತ್ರ ನಗನಗ್ತಾ ಇದ್ರೆ ನಮ್ಮ ಮನಸ್ಸು ಎಷ್ಟು ನೆಮ್ಮದಿಯಾಗಿರುತ್ತೆ ಅಂತ. ನಾವ್ ಅನ್ಕೊಂಡಿದ್ವಾ ನಮ್ ಲೈಫಲ್ಲಿ ಹೀಗೆಲ್ಲ ಆಗುತ್ತೆ ಅಂತ? ನೋಡ್ತಿದ್ದಂಗೆ ಪಾಪು ಸ್ವಭಾವ ಎಷ್ಟು ಬದಲಾಗಿದೆ ಅಲ್ಲ? ಹೌದ್ರಿ, ಇದಕ್ಕೆಲ್ಲ ನಾವು ನಕ್ಷತ್ರಂಗ್ ಥ್ಯಾಂಕ್ಸ್ ಹೇಳ್ಬೇಕು. ಒಂದೇ ದಿನಕ್ಕೆ ಮ್ಯಾಜಿಕ್ ಮಾಡ್ಬಿಟ್ಲು ಗೊತ್ತಾ? ಇವತ್ತು ಅಂತದ್ದೇ ಏನಾದ್ರೂ ಒಂದು ಪ್ಲಾನ್ ಮಾಡಿರ್ತೀರಾ, ಇಲ್ಲ ಅಂದ್ರೆ ಆಂಟಿ ಅಂಕಲ್ನು ಅಷ್ಟು ಒತ್ತಾಯ ಮಾಡಿ ಹೊರ ಕಳಿಸ್ತಿರ್ಲಿಲ್ಲ ನೀವು. ನಿಜ ಹೇಳು, ಎಲ್ಲಿದಾರ ಅವರು? ಅವ್ರಿಗೇನ್ ಮಾಡಿದ್ಯಾ? ನಾನೇನು ಮಾಡಿಲ್ಲ ನಕ್ಷತ್ರ. ಸುಮ್ನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ನನ್ ಯಾರ್ ಕೊಲೆ ಮಾಡ್ಸಕ್ಕೂ ಪ್ರಯತ್ನ ಪಟ್ಟಿಲ್ಲ, ಅದೆಲ್ಲ ಸುಳ್ಳು. ಅದು ಸುಳ್ಳಲ್ಲ. ಇವಾಗ ನೀನ್ ಹೇಳ್ತಿರೋದು ಸುಳ್ಳು. ನೀನ್ ಮತ್ತೆ ಏನೋ ಪ್ಲಾನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ನಿನ್ನೆ ರಾತ್ರಿ ಅವ್ರ ಹತ್ರ ಕ್ಷಮೆ ಕೇಳಿದ್ದು ಅದಕ್ಕೆ. ಇವತ್ತು ನೀನ್ ಅವ್ರನ್ನ ಪೂಜೆ ನೆಪದಲ್ಲಿ ಹೊರಗೆ ಕಳ್ಸಿದ್ದು ಅದಕ್ಕೆ. ಏನಾಗ್ತಿದೆ? ಎಲ್ಲಿದಾರ ಅವರು? ಈಡಿಯಟ್. ನೀನ್ ಏನೇನೋ ಪ್ರಶ್ನೆ ಮಾಡಿದ್ರೆ ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂರಕ್ಕಾಗಲ್ಲ. ನಾನೇನು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಷ್ಟೇ. ತಪ್ಪಿಸ್ಕೊಂಡು ಹೋಗ್ತೀನಿ ಅನ್ಕೋಬೇಡ. ಅವರಿಬ್ರು ಹುಷಾರಾಗಿ ಮನೆಗೆ ಬರೋ ತನಕ ನಾನ್ ನಿನ್ನ ಬಿಡೋ ಮಾತೇ ಇಲ್ಲ. ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನು ನಿನ್ನ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನೇ ಅನ್ಕೊಂಡಿದ್ಯಾ ನನ್ನನ್ನ? ನನಗೆ ಹೆದರ್ಸ್ತ್ಯಾ? ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಕಿತ್ತಾಕ್ತೀನಿ. ಬೇಡ ಶ್ವೇತಾ, ನನ್ನ ಹತ್ರ ಹಾರಾಡಿದ್ರೆ ಸರಿಗಿರಲ್ಲ. ಮೊನ್ನೆ ಅಂಕಲ್ಗೆ ಆಗ ಮಾಡ್ದಾದ್ರೆ ನಿನ್ಗೊಂದು ಗತಿ ಕಾಣಿಸಿದೆ.
ಆದ್ರೆ ನೀನ್ ತಿದ್ಕೊಂಡು ಸರಿ ಹೋಗ್ಬೋದು ಅಂತ ಸುಮ್ಮನಿದ್ದೆ. ಈ ಸಲಿನೂ ಅಂಥದ್ದೇನಾದ್ರೂ ಮಾಡಿದ್ರೆ ಈ ಜನ್ಮದಲ್ಲೇ ನೀನ್ ನೆನ್ಪಿಟ್ಕೋಬೇಕು ಅಂತ ಪಾಠ ಕಳಿಸ್ತೀನಿ. ಏಯ್ ಏನೇ ನೀನೇನೆ ನನಗ್ ಪಾಠ ಕಲ್ಸೋದು? ತುಂಬಾ ತಾಳ್ಮೆಯಿಂದ ಕೇಳ್ತಿದ್ದೀನಿ ಶ್ವೇತಾ, ನನ್ನನ್ನ ಇನ್ನೂ ಕೆಣಕ್ಬೇಡ, ನಿನ್ಗೆ ಒಳ್ಳೇದಲ್ಲ. ಇವಾಗ ನೀನು ಮರ್ಯಾದೆಯಿಂದ ಸತ್ಯ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಆಫ್ಟರ್ ಆಲ್ ಒಂದ್ ಕೊಂಪೆ ಹುಳ ನೀನು ನನಗೆ ಎದುರಿಸ್ತೀಯಾ? ಈ ಶ್ವೇತನ ಎದುರುಗಡೆ ನಿಂತ್ಕೊಂಡು ಮಾತಾಡ್ತೀಯಾ? ಏನೇ ನನಗೆ ಸತ್ಯ ಗೊತ್ತಾಗ್ಬೇಕಾ? ಸರಿ ಕೇಳಿಸ್ಕೊ, ಸರಿಯಾಗಿ ಕಿವಿ ಕೊಟ್ಟ ಕೇಳಿಸ್ಕೊ. ಹೌದು ನಾನೇ ಈ ಮರ್ಡರ್ ಅಟೆಂಪ್ಟ್ ಮಾಡಿಸಿದ್ದು. ಹೌದು ನಾನೇ ಅವ್ನ ಕೈಲಿ ಕಾರ್ ಆಕ್ಸಿಡೆಂಟ್ ಮಾಡಿಸಿದ್ದು. ಇವತ್ತು ಅದಕ್ಕೆ ಕಳಿಸಿದ್ದು. ಏನಿವಾಗ? ಸಾವು ಅವ್ರಿಗೋಸ್ಕರ ಕಾಯ್ತಿದೆ. ಲಾಸ್ಟ್ ಟೈಮ್ ಏನೋ ಮಿಸ್ ಆಯ್ತು, ಆದ್ರೆ ಈ ಸಲ ಮಿಸ್ ಆಗೋ ಚಾನ್ಸೇ ಇಲ್ಲ. ಸತ್ಯ ಗೊತ್ತಾಗ್ಬೇಕಾಗಿತ್ತಲ್ವಾ ನಿನ್ಗೆ? ಹೇಳಿದ್ದೀನಲ್ಲ ಸತ್ಯ. ಅದೇನ್ ಮಾಡ್ತೀಯೋ ಮಾಡು ನೋಡೋಣ. ಅದ್ ಹೇಗೆ ಉಳಿಸ್ಕೊಂಡೆ ನಾನು ನೋಡ್ತೀನಿ, ಉಳಿಸ್ಕೊ ಹೋಗು. ಇವತ್ತು ಅವಳೇ ಇನಿಷಿಯೇಟಿವ್ ತಗೊಂಡು ಹೋಮ್ವರ್ಕ್ ಎಲ್ಲ ರೆಡಿ ಮಾಡಿದ್ಲು. ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಮಕ್ಳು ನಮ್ಗೆ ಹತ್ರ ಆದ್ರೆ ನಮ್ಮ ಅರ್ಧ ಕಂಟಕ ಕಳ್ದಂಗೆ ಅಲ್ವಾ? ಅವಳ ಪ್ರೀತಿನೇ ಕಾಯ್ದು ಯಾವ ಸಾವು ನನ್ನ ಹತ್ರ ಬರ್ತಾ ಇಲ್ಲ. ಧೈರ್ಯವಾಗಿ